ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ಸಸ್ಯದ ಕಾಯಿಕ ಭಾಗಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಒಂದು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಸಸ್ಯದ ಕಾಯಿಕ ಭಾಗಗಳು ಎಂದರೆ ಯಾವ ಭಾಗದಲ್ಲಿ ಹೊಸ ಸಸ್ಯ ಹುಟ್ಟುತ್ತದೆಯೋ ಆ ಭಾಗವನ್ನು ಆ ಸಸ್ಯದ ಕಾಯಿಕ ಭಾಗ ಅಂತ ಕರಿತೀವಿ. ಉದಾಹರಣೆಗೆ ಕಾಂಡ ಆಗಿರ್ಬೋದು, ಅಥವಾ ಎಲೆ ಆಗಿರ್ಬೋದು, ಬೇರ ಆಗಿರ್ಬೋದು. ಈ ಭಾಗಗಳಿಂದ ಹೊಸ ಜೀವಿ ಅಥವಾ ಹೊಸ ಸಸ್ಯ ಬೆಳವಣಿಗೆ ಹೊಂದುತ್ತದೆ. ಆದ್ದರಿಂದ ಈ ಭಾಗಗಳನ್ನು ನಾವು ಕಾಯಿಕ ಭಾಗಗಳು ಅಂತ ಕರಿತೀವಿ. ಇಂದಿನ ಒಂದು ಪ್ರಯೋಗದಲ್ಲಿ ನಾವು ಕಾಂಡದ ಭಾಗದಿಂದ ಹೇಗೆ ಒಂದು ಹೊಸ ಸಸ್ಯ ಬೆಳವಣಿಗೆ ಆಗುತ್ತದೆ ಎಂಬುದನ್ನು ಒಂದು ಗಿಡದ ಮೂಲಕ, ಗಿಡವನ್ನು ಬೆಳೆಸುವುದರ ಮೂಲಕ ನಾವು ತಿಳಿದುಕೊಳ್ಳೋಣ. ನಾನು ಈ ಪ್ರಯೋಗಕ್ಕೆ ತೆಗೆದುಕೊಂಡಿರುವಂಥ ಒಂದು ಸಸ್ಯ ಗುಲಾಬಿ ಸಸ್ಯ. ನೀವು ಮನಿ ಪ್ಲಾಂಟ್ ಸಸ್ಯ ಆದರೂ ತಗೋಬೋದು, ಕಬ್ಬನ್ನು ತಗೋಬೋದು, ಜೊತೆಗೆ ಗುಲಾಬಿ ತಗೋಬೋದು, ದಾಸಿವಾಳ ತಗೋಬೋದು. ಇವೆಲ್ಲ ಸಸ್ಯಗಳಲ್ಲೂ ಕೂಡ ನಾವು ಕಾಂಡದ ಭಾಗವನ್ನು ಕತ್ತರಿಸಿ ಆ ಭಾಗದಿಂದ ಒಂದು ಹೊಸ ಜೀವಿ ಅಥವಾ ಹೊಸ ಸಸ್ಯವನ್ನು ಬೆಳವಣಿಗೆ ಹೊಂದೋದನ್ನು ನಾವು ಕಾಣಬಹುದು. ಇಂದು ನಾವು ಗುಲಾಬಿ ಸಸ್ಯವನ್ನು ತೆಗೆದುಕೊಂಡು ಆ ಗುಲಾಬಿ ಸಸ್ಯದ ಕಾಯಿಕ ಭಾಗವಾದ ಕಾಂಡದ ಭಾಗದಿಂದ ಹೇಗೆ ಒಂದು ಹೊಸ ಸಸ್ಯ ಬೆಳವಣಿಗೆ ಹೊಂದುತ್ತದೆ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ನೋಡೋಣ. ಗುಲಾಬಿ ಗಿಡದ ಕಾಯಿಕ ಭಾಗವಾದ ಕಾಂಡದ ಭಾಗವನ್ನು ನಾನೀಗ ಕತ್ತರಿಸ್ತಾ ಇದ್ದೀನಿ. ಇದು ಗುಲಾಬಿ ಗಿಡ. ಗುಲಾಬಿ ಗಿಡದ ಕಾಯಿಕ ಭಾಗವಾದ ಕಾಂಡದ ಭಾಗವನ್ನು ನಾನೀಗ ಕತ್ತರಿಸ್ತಾ ಇದ್ದೀನಿ. ಕತ್ತರಿಸಿದ ಭಾಗ ಇದು. ಕತ್ತರಿಸಿದ ಗುಲಾಬಿಯ ಕಾಂಡದ ಭಾಗವನ್ನು ನಾನೀಗ ನಾಟಿ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಮೊಗ್ಗುಗಳು, ಕಾಯಿಕ ಮೊಗ್ಗುಗಳು ಚಿಗುರ್ತಾ ಇರೋದನ್ನು ನೀವು ಕಾಣಬಹುದು. ಕಾಯಿಕ ಮೊಗ್ಗುಗಳು ಮತ್ತಷ್ಟು ಚಿಗುರಿರೋದನ್ನು ನೀವು ಕಾಣಬಹುದು.